ತಿಂದು ತಿಂದು ನಮಗೂ ಬೋರ್ ಆಗಿರುತ್ತೆ. ಅದು ಸಾರು ಮಾಡ್ತೀವಿ. ಬಟ್ ಹಾಗೆ ಕೆಲವರು ನುಗ್ಗೆಕಾಯಿ ಬಿರಿಯಾನಿನೂ ಮಾಡ್ತಾರೆ. ಬಟ್ ನಾವು ಇವತ್ತು ನುಗ್ಗೆಕಾಯಿ ಫ್ರೈ ಯಾವ ಥರ ಮಾಡೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಮಗೆ ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಟೊಮೊಟೊ ಹಣ್ಣು ಮತ್ತು ಒಂದು 4 ಈರುಳ್ಳಿ, ಹಾಗೆ ಅಚ್ಕಾರದ ಪುಡಿ ಅಷ್ಟೇ ಬೇಕಾಗಿರೋದು ನಮಗೆ. ಇದನ್ನು ನಾವು ಹೇಗೆ ಮಾಡೋದಂತ ಫಸ್ಟ್ ನೋಡ್ಕೊಳ್ಳೋಣ. ನುಗ್ಗೆಕಾಯಿನ ಫಸ್ಟ್ ನಾವು ಬೇಯಿಸ್ಕೊಳ್ಳೋಣ. ಈಗ ಅದು ಆ ಕಡೆ ಬೇಯ್ತಾ ಇರಲಿ. ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಹಾಕೋತಾ ಇದ್ದೀನಿ, ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಿಗೆ ಫ್ರೈ ಆಗಲಿ. ಓಕೆ ಫ್ರೆಂಡ್ಸ್, ಈಗ ನೀಟಾಗಿ ಬ್ರೌನಿಷ್ ಆಗಿದೆ ಈರುಳ್ಳಿ. ಈಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊ ಜಾಸ್ತಿ ತೊಗೊಳ್ಬೇಕು, ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೊಮೆಟೊ ಒಂದು ಸ್ವಲ್ಪ ನೀಟಾಗಿ ಪೇಸ್ಟ್ ಆಗಬೇಕು, ಅಂದರೆ ನೀಟಾಗಿ ಅದನ್ನು ಫ್ರೈ ಆಗೋಷ್ಟು ಟೊಮೆಟೊ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಟೊಮೆಟೊ ನೀಟಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಅಚ್ಕಾರದ ಪುಡಿ, ನಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು, ಖಾರ ಜಾಸ್ತಿ ಬೇಕು ಅಂದರೆ ಖಾರ ಹಾಕ್ಕೋಬೋದು. ನಾನು ಇದಕ್ಕೆ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಬೇಯಿಸಿರೋ ನುಗ್ಗೆಕಾಯಿನ ಮಸ್ಕೊಂಡಿದ್ದೀನಿ, ಹಾಗೆ ಈಗ ಇದಕ್ಕೆ ಸೇರಿಸೋಣ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ನುಗ್ಗೆಕಾಯಿ ಫ್ರೈ ರೆಡಿ. ಆಯಿತು, ಇದೆಲ್ಲ ನುಗ್ಗೆಕಾಯಿ ಫ್ರೈ ಆಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಫಿಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ರೆಡಿ ಆಯಿತು ನುಗ್ಗೆಕಾಯಿ ಫ್ರೈ. ಇಷ್ಟೇ, ಬೇಗ ಸಿಂಪಲ್ಲಾಗಿ ನಾವು ನುಗ್ಗೆಕಾಯಿನ ಈ ಥರ ಮಾಡಿಕೊಟ್ರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.